ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವೆ. ನೀನು ಧನ್ಯನು, ನಿನಗೆ ಶುಭವಿರುವುದು. ಬುಧವಾರ 5 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಪೌಲನು ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯದ 24ನೇ ವಚನ. ಆದರೆ ನಾನಿನ್ನೂ ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದೇ ನಿಮಗೋಸ್ಕರ ಬಹು ಅವಶ್ಯವಾದದ್ದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ತನ್ನ ಸೇವಕರನ್ನು ವಿಶೇಷವಾದಂಥ ಕಾರ್ಯಕ್ಕೋಸ್ಕರವಾಗಿ ನೇಮಿಸಿ ಇರಿಸಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಶರೀರದಲ್ಲಿ ಇರುವಂಥದ್ದೇ ಒಳ್ಳೆಯದು. ಕರ್ತನಲ್ಲಿ ಪ್ರಿಯರೇ, ಪೌಲನು ಫಿಲಿಪ್ಪಿಯವರಿಗೆ ಬರೆಯುವಾಗ ತಾನು ಬದುಕಿದರೂ ಸತ್ತರೂ ಕ್ರಿಸ್ತನಿಗಾಗಿಯೇ ಮತ್ತು ಸಾಯುವುದು ಲೇಸು, ಯಾಕಂದರೆ ಕ್ರಿಸ್ತನೊಂದಿಗೆ ಇರುವಂಥ ಶ್ರೇಷ್ಠವಾದಂಥ ಅನುಭವ ಮತ್ತು ನಿರಂತರವಾದಂಥ ಸ್ಥಿತಿ ಎಂಬುದಾಗಿ ಬಹಳಷ್ಟು ಆಸೆ ಪಡುವಂಥವನಾಗಿದ್ದಾನೆ. ಆದರೂ ಪೌಲನು ಹೇಳುವಂಥ ಮಾತೇನೆಂದರೆ, ನಾನಿನ್ನೂ ಶರೀರದಲ್ಲಿ ಇರುವಂಥದ್ದು ನಿಮಗೆ ಒಳ್ಳೆಯದು ಅಥವಾ ಸೇವೆಗೆ ಒಳ್ಳೆಯದೆಂಬುದಾಗಿ ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಅನೇಕರು ಈ ಲೋಕದಲ್ಲಿ ಅನೇಕ ವಿಚಾರಗಳಿಂದ ಈ ಲೋಕದ ಯಾತ್ರೆಯನ್ನು ಮುಗಿಸಿ ಬಿಡಬೇಕೆಂಬುದಾಗಿ ತಿಳಿಕೊಳ್ಳುವಂಥವರಾಗುತ್ತಾರೆ. ಅನೇಕರು ಜೀವನದ ಹಲವಾರು ಸವಾಲುಗಳನ್ನು ಎದುರಿಸಲಾರದೆ ಜೀವನ ಮುಕ್ತಾಯವಾಗಬೇಕೆಂಬುದಾಗಿ, ಇನ್ನು ಅನೇಕರು ಜೀವನದಲ್ಲಿ ಎಲ್ಲವನ್ನು ಮುಗಿಸಿದ್ದೇವೆ, ಇನ್ನು ಹೋಗಬೇಕೆಂಬುದಾಗಿ, ಹೀಗೆ ಹಲವಾರು ರೀತಿಯಲ್ಲಿ ಜೀವನ ಸಾಕು ಎಂಬುದಾಗಿ ಹೇಳಿಕೊಳ್ಳುವಂಥವರು ಇರುವಂಥದ್ದನ್ನು ನೋಡ್ತೇವೆ. ಆದರೆ ಪೌಲನು ಹೇಳುವಂಥದ್ದು ಏನಂದರೆ, ನಾನು ಕ್ರಿಸ್ತನೊಂದಿಗೆ ಇರುವುದಕ್ಕೋಸ್ಕರವಾಗಿ ಹೋಗಬೇಕೆಂಬುದಾಗಿ ಆಸೆ ಪಡುತ್ತೇನೆ ಎಂಬುದಾಗಿ. ಆದರೆ ನಾವು ಜೀವಿಸುವಂಥದ್ದು ಉದ್ದೇಶಪೂರ್ವಕವಾಗಿ. ದೇವರು ನಮ್ಮೆಲ್ಲರಿಗೂ ಉದ್ದೇಶವನ್ನು ಕೊಟ್ಟಿದ್ದಾನೆ. ಆ ಉದ್ದೇಶ ನಮ್ಮ ಜೀವನದ ಕೊನೆ ಉಸಿರಿರುವವರೆಗೂ ಕೂಡ ದೇವರು ಇಟ್ಟಿದ್ದಾನೆ. ವ್ಯರ್ಥವಾಗಿ ದೇವರು ನಮ್ಮನ್ನು ಲೋಕದಲ್ಲಿ ಇಟ್ಟಿಲ್ಲ. ಅದಕ್ಕೆ ನಾವು ಜೀವನದ ಕೊನೆಯವರೆಗೂ ದೇವರ ಕಾರ್ಯವನ್ನು ಮಾಡುತ್ತಾ ದೇವರನ್ನು ಮಹಿಮೆ ಪಡಿಸುವಂಥದ್ದೇ ದೇವರು ನಮಗೆ ಕೊಟ್ಟಿರುವಂಥ ವಿಶೇಷವಾದಂಥ ಸೇವೆ ಮತ್ತು ನಿಯೋಗ. ಕರ್ತನಲ್ಲಿ ಪ್ರಿಯರೇ, ನಾವು ಎಂಥವರಾಗಿದ್ದರೂ ನಾವೆಲ್ಲರೂ ಕೂಡ ದೇವರ ಆ ಒಂದು ಕಾರ್ಯಕ್ಕೋಸ್ಕರವಾಗಿ, ದೇವರು ನೇಮಿಸಿದಂಥ ಉದ್ದೇಶಕ್ಕೋಸ್ಕರವಾಗಿಯೇ ಈ ಲೋಕದಲ್ಲಿದ್ದೇವೆ. ಈ ಲೋಕದಲ್ಲಿ ಕಳಿಸುವಂಥವನು, ಉಳಿಸುವಂಥವನು, ಲೋಕದಿಂದ ನಮ್ಮನ್ನು ಕರಕೊಳ್ಳುವಂಥವನು ದೇವರೇ. ಅದಕ್ಕೆ ದೇವರಿಗಾಗಿ ಎಲ್ಲ ಕಾರ್ಯವನ್ನು ಮಾಡುತ್ತಾ ಆತನನ್ನು ಮಹಿಮೆ ಪಡಿಸೋಣ. ಕರ್ತನೇ, ದಯಮಯ ಸ್ವಾಮಿಯ ಕೃಪಾ ಸಂಪೂರ್ಣನಾದ ದೇವರೇ, ನಿನ್ನ ಕಾರ್ಯವನ್ನು, ನಿನ್ನ ಉದ್ದೇಶವನ್ನು ನೆರವೇರಿಸುವಂತೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್.